ಡಾಕ್ಟ್ರೆ ಡಾಕ್ಟ್ರೆ ಏನಾಯಿತು ಡಾಕ್ಟ್ರೆ? ಏನಾಯಿತು ಏನಾಯಿತು ಡಾಕ್ಟ್ರೆ ನಮಗೆ ಜಿಂಬೆಗೆ? ಇಲ್ಲಿ ನೋಡಿ, ನೀವು ಸಮಾಧಾನದಾಗಿದ್ದರೆ ಅವ್ರಿಗೆ ಏನಾಗಿದೆ ಅಂತ ಹೇಳ್ತೀನಿ, ಸರಿನಾ? ಹೇಳ್ರಿ ಡಾಕ್ಟ್ರೆ, ಏನಾಗೈತೆ? ಚೆನ್ನಾಗೈತಾ ಗಿರ್ಜಿಂಬೆ? ಏನಾಗೈತೆ ಡಾಕ್ಟ್ರೆ? ಅವ್ರಿಗೆ ಅಬಾರ್ಷನ್ ಆಗಿದೆ. ಅಬಾರ್ಷನ್ ಮಾಡಲೇಬೇಕು, ಆಗಿದೆ ಆಲ್ರೆಡಿ. ಅದು ಇವಾಗ ಎಲ್ಲನ ಅವ್ರಿಗೆ ನೀಟಾಗೆ ನಾವು ಮೆಡಿಸನ್ ಎಲ್ಲ ಹಾಕಬೇಕು. ಇವಾಗ ಅವ್ರು ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ಬಾಟ್ಲಿ ಎಲ್ಲ ಹಾಕಬೇಕು. ನೀವು ಇಲ್ಲೇ 2 ದಿವಸ ಅಡ್ಮಿಟ್ ಆಗಬೇಕಾಗುತ್ತೆ. ಅಲ್ಲೋಡು ಕುಚಿಕು ಕುಚಿಕು ಅಲ್ಲೋಡು ನಮಗೆ ಜಿಮ್ಮಿಗೆ ಅಭ್ಯಾಸನ ಆತಂತೆ. ಮದುವೆ ಆಗಿ ಎಷ್ಟು ದಿವಸ ಆಯಿತು? ನಿಮ್ಮ ಮದುವೆ ಆಗಿ? 7-8 ತಿಂಗಳಾಗಿದೆ ಅಂತೆ. ನಿಮ್ಮ ಮದುವೆ ಆಗಿ 7 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದೀರಾ? ಡಾಕ್ಟ್ರೆ 7 ತಿಂಗಳ ಅಥವಾ 6 ತಿಂಗಳು ತುಂಬಾಯಿತು. ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಬೇಗ ಆತಲ್ಲಪ್ಪ, ಬೇಗ ದೇವ್ರು ಕೊಟ್ಟನಲ್ಲಪ್ಪ ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ. ಹಿಂಗಾಗುತ್ತೆ ಎಂಬುದು ನಾನು ಅನ್ಕೊಂಡಿರ್ಲಿಲ್ಲಲ್ಲ, ಅದಕ್ಕೆ ಬೇಜಾರಾಗ್ತೈತೆ. ಇಲ್ಲಿ ನೋಡಿ, ಎಲ್ಲರೂ ಆಸೆ ಇಟ್ಕೊಂಡಿರ್ತಾರೆ, ಆದರೆ ಅವ್ರಿಗೆ ತೊಂದರೆ ಆದರೆ ಇವಾಗ ಇನ್ನೂ ಆಗ್ತವೆ. ಇಲ್ಲಿ ನೋಡಿ, ನಾನು ಒಂದು ಹೇಳ್ತೀನಿ ಕೇಳಿ. ಅವ್ರಿಗೆ ಬ್ಲಡ್ ತುಂಬಾ ಕಡಿಮೆ ಇದೆ. ಅವ್ರು ಫಸ್ಟ್ ಬ್ಲಡ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅವ್ರು ಫಸ್ಟ್ ಬ್ಲಡ್ ಹಾಕಿಸ್ಕೋಬೇಕು. ಮಿನಿಮಮ್ಮು ಪ್ರೆಗ್ನೆಂಟು ಇರೋ ಲೇಡಿಗೆ ಒಂದು 10-11 ಪಾಯಿಂಟ್ ಆದರೂ ಇರಬೇಕು. ಆದರೆ ಅವ್ರಿಗೆ 4 ಪಾಯಿಂಟ್ ಇದೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಸ್ವಲ್ಪ ಜಾಸ್ತಿ ಅವ್ರಿಗೆ ಹೀಟ್ ಆಗಿಬಿಟ್ಟು, ಜಾಸ್ತಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗಿಬಿಟ್ಟು ಅದು ಅಬಾರ್ಷನ್ ಆಗಿಬಿಟ್ಟಿದೆ. ಅವರಿಗೆ ತುಂಬ ಕಷ್ಟ ಆಗಿದೆ. ಯಾಕಂದರೆ ಬ್ಲಡ್ ಕಡಿಮೆ ಇದೆ. ಬ್ಲಡ್ ಕಡಿಮೆ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಬಿಡು, ಅಳ್ಬೇಡ ಸಿದ್ಲಿಂಗ, ಕುಚಿಕು, ಸಮಾಧಾನದಾಗಿರು. ನಿನ್ನ ಮಗ ಅಳ್ಬೇಡ, ಸುಮ್ಕಿರು. ಗಿರ್ಜಿಮ್ ಚೆನ್ನಾಗಿದ್ರೆ ಸಾಕು. ಏನು ಇನ್ನೊಂದ್ಸತಿ ಆಗ್ತವೆ ಹುಡುಗ್ರಿಗೆ, ಏನು ನಾವು ಹೋಗ್ತಾ ಆಗ್ತವೆ. ಡಾಕ್ಟ್ರ್ ಹೇಳಿದಾರಲ್ಲ ಮುಂದೆ ಆಗ್ತವೆ ಅಂತ. ನಾನು ಭರವಸೆ ಕೊಡ್ತಾ ಇದ್ದೀನಿ, ಮುಂದೆ ಹಾಗೆ ಆಗ್ತವೆ. ಇವಾಗ ಅವ್ರಿಗೆ ಬ್ಲಡ್ ತುಂಬ ಕಡಿಮೆ ಇರೋದ್ರಿಂದನ ಅವ್ರಿಗೆ ಈ ರೀತಿ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಆಗಿಬಿಟ್ಟಿದೆ. ಅದು ಅಬೋಷನ್ ಮಾಡಲೇಬೇಕು. ಆಗಿದೆ ಆಲ್ರೆಡಿ. 2 ದಿವಸ ಇಲ್ಲೇ ಅಡ್ಮಿಟ್ ಆಗಿಬಿಡಿ. 2 ದಿವಸ ಇಲ್ಲೇ ಅಡ್ಮಿಟ್ ಆಗಿಬಿಟ್ರೆ ಅವ್ರಿಗೆ ಮೆಡಿಸನ್ ಎಲ್ಲ ಕೊಡ್ತೀವಿ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ. ತುಂಬ ಸುಸ್ತಾಗಿದ್ದಾರೆ ಅವರು. ಯಾಕಂದರೆ ಬ್ಲಡ್ ಕಡಿಮೆ ಇರೋದ್ರಿಂದ ಸುಸ್ತಾಗ್ಬಿಡ್ತಾರೆ. ನಮಗೆ ತುಂಬಾ ಭಯ ಆಯಿತು. ಅವ್ರಿಗೆ ಏನೋ ಹೆಚ್ಚು ಕಡಿಮೆ ಆಗುತ್ತೋ ಅನ್ನಿಸ್ಬಿಡ್ತು. ಇದು ಯಾವ್ದು ರೀತಿ ಆಗೈತೆ ಮೇಡಮರೇ? ಏನು ಭಾರ ಎತ್ತಿರೋದ್ರಿಂದ ಆಗೈತಾ? ಯಾಕೆ ಆಗೈತೆ ಮೇಡಮರೇ? ಯಾಕೆ ಹಿಂಗಾಗೈತೆ? ಅದು ಭಾರ ಎತ್ತಿರೋದ್ರಿಂದಾಗಲಿ ಬೇರೆ ಯಾವ ಕಾರಣದಿಂದಲೂ ಅದು ಆಗಿಲ್ಲ. ಇದು ಬ್ಲಡ್ ಬೇರೆ ಕಡಿಮೆ ಇದೆಯಲ್ಲ, ಅದು ಬ್ಲಡ್ಡು ಸ್ವಲ್ಪ ಮಾಮೂಲಿ ಮನುಷ್ಯರಿಗೇ ಒಂದು 10ರಿಂದ 12 ಇರಬೇಕು ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರೋದ್ರಿಂದನ ಅವ್ರಿಗೆ ಈ ರೀತಿ ಆಗಿದೆ. ಅವ್ರಿಗೆ ಫಸ್ಟ್ ಅವರು ಬ್ಲಡ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಸರಿನಾ? ಬ್ಲಡ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆಮೇಲೆ ಮಕ್ಳಿಗೆ ಪ್ಲಾನಿಂಗ್ ಮಾಡ್ಕೋಬೇಕು ನೀವು. ಎಲ್ಲರೂ ಬ್ಲಡ್ಗೆ ತುಂಬ ಕಡಿಮೆ ಇದ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಅವ್ರ ಜೀವಕ್ಕೆ ತೊಂದರೆ ಆಗಿಬಿಡುತ್ತೆ. ಇವಾಗ ನೋಡಿ, ಅವರು 4 ಪಾಯಿಂಟ್ ಬ್ಲಡ್ ಇರೋದ್ರಿಂದನ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡೋಕ್ಕೂ ನಮಗೆ ಅವಾಗ ಅಬಾರ್ಷನ್ ಮಾಡೋದಕ್ಕೂ ಒಂದು ಭಯ ನಮಗೆ. ತುಂಬ ಭಯ. ಇವಾಗ ಅವ್ರು ಚೆನ್ನಾಗಿದ್ರೇ ನಿಮ್ಗೆ ಇನ್ನೂ ಮುಂದೆ ಮಕ್ಕಳು ಆಗ್ತವೆ. ಆಗಲ್ಲ ಅಂತಲ್ಲ, ಆಗ್ತವೆ ಮುಂದೆ ಇನ್ನೂ. ಇದೊಂದು ಸತಿ ಹಿಂಗಾಗಿರೋ ಮಾತ್ರಕ್ಕೆ ಮತ್ತೆ ಆಗಲ್ಲ ಅಂತಲ್ಲ, ಹಾಗೆ ಆಗ್ತವೆ. ಸ್ವಲ್ಪ ಮೆಡಿಸಿನ್ ತಗೊಳ್ಳಿ. ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣ ಬಂದು ನನ್ನ ಹತ್ರ ಇಂಜೆಕ್ಷನ್ನು, ಟ್ಯಾಬ್ಲೆಟು ಎಲ್ಲ ತಗೊಂಡ್ರೆ ನಿಮಗೆ ಹಾಗೆ ಆಗ್ತವೆ. ಸಮಾಧಾನ ಮಾಡ್ಕೊಳ್ಳಿ. ಇವಾಗ ಏನಾಗಿಲ್ಲ, ಹುಷಾರಾಗ್ತಾರೆ ಅವರು. ಒಂದು 2 ದಿವಸ ಅಡ್ಮಿಟ್ ಆಗಿ ನೀವು. ಏನಾಯಿತು ಮಾವ? ಏನಾಯಿತು? ಏನು ಹೇಳಿದ್ರು ಡಾಕ್ಟ್ರು? ನೀವು ಹೇಳತ್ತಾದ್ರೂ ಬರಲಿಲ್ವಲ್ಲ? ಯಾಕಪ್ಪ ಬರಲಿಲ್ಲ ಅಂತೇಳಿ ನಾವು ಒಳಗೆ ಬಂದುಬಿಟ್ವಿ. ಏನಾಗೈತಂತೆ ನಮ್ಮ ಗಿರ್ಜಿಂಬಿಗೆ? ಏನಾಗೈತಂತೆ? ಗಿರ್ಜಿಂಬಿಗೆ ಅಬಾರ್ಷನ್ ಆತಂತೆ. ಅಬಾರ್ಷನ್ ಆತಂತೆ, ಹೋಗ್ಬಿಡ್ತಂತೆ. ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಅಯ್ಯೋ ದೇವ್ರಿ, ಎಂಥ ಕೆಲಸ ಆಯಿತು. ಡಾಕ್ಟ್ರೇ, ನಮ್ಮ ಗಿರ್ಜಿಂಬಿ ಚೆನ್ನಾಗಿದ್ದಾಳೆ ತಾನೆ? ಅವ್ರು ಚೆನ್ನಾಗಿದ್ದಾರೆ, ಭಯ ಪಡುವಂಥದ್ದು ಏನಾಗಿಲ್ಲ. ಅವ್ರು ಚೆನ್ನಾಗಿದ್ದಾರೆ, ಏನಾಗಿಲ್ಲ. ಇವಾಗ ಅವರು ತುಂಬ ಸುಸ್ತಾಗಿದ್ದಾರೆ ಸ್ವಲ್ಪ. ಸುಸ್ತಾಗಿರೋದ್ರಿಂದ ಮೆಡಿಸನ್ ತೊಗೋಬೇಕು. ಮೆಡಿಸನ್ ತೊಗೊಂಡ್ರೆ ಸರಿ ಹೋಗ್ತಾರೆ. ಯಾಕಂದರೆ ಬ್ಲಡ್ ಅವರಿಗೆ ತುಂಬ ಕಡಿಮೆ ಇದೆ. ಹಿಮೋಗ್ಲೋಬಿನ್ನು ತುಂಬ ಕಡಿಮೆ ಇದೆ. ಅದು ಅವ್ರಿಗೆ ಬ್ಲಡ್ ಹಾಕಿಸ್ಬೇಕಾಗುತ್ತೆ. ನೀವು 1-2 ಬಾಟ್ಲು ಬ್ಲಡ್ ಹಾಕಿಸ್ಲೇಬೇಕು. ತುಂಬ ಕಷ್ಟ ಆಗುತ್ತಿಲ್ಲ ಅಂದರೆ ಮುಂದೆ ಇನ್ನೊಂದ್ಸತಿ ಏನಾದರೂ ಪ್ರೆಗ್ನೆಂಟ್ ಆದರೆ ಮತ್ತೆ ಇದೇ ರೀತಿ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಅಳಬೇಡಿ. ಅಳೋವಂಥದ್ದು ಏನಾಗಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಧೈರ್ಯವಾಗಿರಿ, ಸರಿನಾ? ಸುಮ್ಕಿರಲ್ಲ, ಏನಾಗಲ್ಲ, ಸುಮ್ಮನಿರ. ಕುಚಿಕೋ, ಸುಮ್ಮನಿರು. ನೀನು ಇಲ್ಲೋಡು, ನೀನು ತಲೆ ಕೆಡಿಸ್ಕೊಬಿಡು, ಸುಮ್ಮನಿರು. ಆಗ್ತಾವೆ, ದೇವ್ರ ಮೇಲೆ ಭಾರ ಹಾಕು. ಸುಮ್ಮನಾಗಿ ಏನು ಮಾಡೋಕ್ಕಾಗಲ್ಲ. ಸುಮ್ಮನಿರು. ಅವಳಿಗೆ ಅದೇ ಸಮಸ್ಯೆ ಮೇಡಮರೇ, ಅದೇ ಸಮಸ್ಯೆ. ಅವಳಿಗೆ ಬ್ಲಡ್ಡಿನೇ ಸಮಸ್ಯೆ. ಅವಳು ಸಣ್ಣ ಹುಡುಗಿಯಿಂದಲೂ ಅಷ್ಟೇ. ಬರೀ ರಕ್ತ ಕಮ್ಮಿ ಐತೆ ಅಂತ ಹೇಳ್ತಾ ಇರ್ತೆ. ಅದಕ್ಕೆ ಒಳ್ಳೆ ಮಾತ್ರೆ ಬರ್ಕೊಡ್ರಿ ನೀವು.
ಸಣ್ಣ ಹುಡುಗಿಯಿಂದಲೂ ಹಂಗೇನೆ. ಅವಾಗ ಒಂದ್ಸತಿ ಹಿಂಗೆ ಸೆನಕಿಲ್ದಂಗಾಗಿತ್ತು. ಆವಾಗ್ಲೂ ರಕ್ತ ಟೆಸ್ಟ್ ಮಾಡಿಸಿದ್ವಿ. ಆವಾಗಲೂ ಹಿಂಗೆ ಹೇಳಿದ್ರು ಕಮ್ಮಿ ಐತೆ ಅಂತ. ಅವಳಿಗೆ ಅದೇ ಒಂದು ಸಮಸ್ಯೆ. ಅದು ಯಾಕಪ್ಪ? ಅದಕ್ಕೆ ಸುಸ್ತಾಗುತ್ತೆ ಅಂಬಳೇನ. ಸಖತ್ತು ಸುಸ್ತಾಗುತ್ತೆ ಅಂಬಳು. ಅವರು ಊಟ ಬೇರೆ ಸೇರಲ್ಲ ಅಂತ ಹೇಳಿ ಊಟನೂ ಕಡಿಮೆ ಮಾಡಿದ್ದಾರೆ. ಅವರು ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡಿದ್ದಿದ್ರೆ ಟ್ಯಾಬ್ಲೆಟ್ ಅದು ತಗೊಂಡು ಏನೂ ಆಗ್ತಿರ್ಲಿಲ್ಲ. ಅವರೇನು ವಾಮಿಟ್ ಆಗುತ್ತೆ ಅಂತ ಅವರು ಊಟ ತಿಂದಿಲ್ಲ. ಊಟ ತಿಂದಿಲ್ದಿದ್ಕೂ ಅದಕ್ಕೂ ಜಾಸ್ತಿ ಅವ್ರಿಗೆ ಈ ರೀತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಊಟ ಜಾಸ್ತಿ ಅವರು ತಿಂದಿಲ್ಲ. ಹಣ್ಣು ಅದೆಲ್ಲ ತಿನ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದಿದ್ರೆ ಇಲ್ಲಿ ನೋಡಿ ಡೈಲಿ ಒಂದೊಂದು ಮೊಟ್ಟೆ ತಿನ್ನಬೇಕಾಗಿತ್ತು. ಮೊಟ್ಟೆ ಅದು ತಿಂದ್ಕೊಂಡು ಹಾಲು ಅದೆಲ್ಲ ಕುಡ್ಕೊಂಡು ಚೆನ್ನಾಗಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಅವ್ರು ಯಾಕೆ ಏನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿಲ್ಲ ಅಂತ ಹೇಳಿದ್ರಲ್ಲ, ಯಾಕೆ ತೊಗೊಂಡಿಲ್ಲ ಅವರು ಟ್ಯಾಬ್ಲೆಟ್? ಅದೇ ಮೇಡಮರೇ, ವಾಂತಿ ಆಗುತ್ತೆ, ಅವ್ನು ನುಂಗಿರ್ ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳಿ ತಗೊಂಡಿಲ್ಲ ಅವಳು. ವಾಂತಿ ಬಂದಂಗೆ ಆಗುತ್ತೆ, ನಾನು ನುಂಗಲ್ಲ ಅಂತ ಹಂಗೆ ಕೇಳಿ. ನಾನು ನುಂಗು ಅಂತ ಹೇಳ್ತಿದ್ದೆ. ನುಂಗೆ ಇನ್ನೇ ಅಂತ ಅಂಬಳಿ ಕೇಳಿದ್ರಿ. ನಾವು ನೋಡಲಿಲ್ಲ. ನಾನು ಪಟ್ಟೆ ನನ್ನ ಮಾತ್ರೆಗಳು ಅವನ್ನೆಲ್ಲ ತಗೊಂಡ್ರು ನಾನೇ ನುಂಗಿಸ್ತೀನಿ ಮುಂದಕ್ಕೆ ಇಕ್ಕೊಂಡು. ಅಂತ ಕೆಲಸ ಮಾಡಿ ಕುಕ್ಕಂಡ್ಲು. ಒಂದಿಟ್ಟು ಹಂಗೆ ಮೇಡಮ್ ರೀ ಬೋಲ ಆಸೆ ಇಕ್ಕೊಂಡಿದ್ದ. ಅದಕ್ಕೇನೆ ನೀವು ಒಂದಿಟ್ಟು ಎಲ್ಲನ ಮಾತ್ರೆ ಅದು ಕೊಟ್ಟು ಎಂಥವು ರಕ್ತ ಹೆಚ್ಚಾಗ ಅಂತವ ಮಾತ್ರೆ ಎಲ್ಲ ಕೊಡ್ರಿ. ರಕ್ತ ಕಮ್ಮಿ ಐತಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಆ ಮಾತ್ರೆಗಳ್ನೆಲ್ಲ ಹೆಚ್ಚಾಗಿ ಕೊಡ್ರಿ ಮೇಡಮ್ ರೀ. ಸುಮ್ಮನೆ ಮಮ್ಮ, ಏನಾಗಿಲ್ಲ, ಹಂಗೆ ನಮ್ಮ ಗಿರ್ಜಿಮೆ ಚೆನ್ನಾಗಿದ್ದಾಳೆ ಅಷ್ಟೇ ಸಾಕು. ಅವಳಿಗೆ ಏನೋ ತೊಂದರೆ ಆಗಿಲ್ವಲ್ಲ, ಮುಂದೆ ಆಗ್ತವೆ ಇನ್ನೂ. ಇಲ್ಲಿಗೆ ಏನು ಕೊನೆ ಅಲ್ಲ, ಮುಂದೊಂದು ದಿವಸ ಇನ್ನೂ ಆಗ್ತವೆ. ಸುಮ್ಮನಿರು. ಇಲ್ಲಿಗೆ ಏನು ಬಿಡಪ್ಪ, ಇಲ್ಲಿಗೆ ಇದೊಂದೇನೆ ಎಂಬಕ್ಕೇನು ಏನು ಇವಾಗೇನು ಏನೂ ಆಗಿಲ್ಲ. ಸುಮ್ಕಿರು. ಬೇಜಾರಾಗ್ಬೇಡ. ಅಲ್ಲ, ನನಗೆ ಬೋಲ ಸಿಕ್ಕಿಡಿಂದ ಇವಾಗ ನೋಡಪ್ಪ ಆರಾಮಂತ ನಮಗೆ ಹಿಂಗೆ ಆಗಿರೋದಕ್ಕೆ ಎಲ್ಲರಿಗೂ ಸಿರಿ ಆದಂಗೆ ಆಗುತ್ತೆ. ನಮ್ಮಂತಾಗೆಲ್ಲ ಮೇಡಮರೇ ಇವಾಗ ನಮ್ಗೊಂದು ಜೀಟ್ ಏನಾದರೂ ಖುಷಿ ಪಡ್ತಾರೆ. ನೋಡಿ, ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ಅವ್ರು ಯಾರೋ ಇದು ಮಾಡ್ತಾರೆ, ಅವ್ರು ಯಾರೋ ಅಂದ್ಕೊಳ್ತಾರೆ ಆಡ್ಕೊಳ್ತಾರೆ ಅಂತೇಳಿ ಇವ್ರಿಗೆ ಹಾಗೆ ಬಿಟ್ಟರೆ ಇವ್ರ ಜೀವಕ್ಕೆ ತೊಂದರೆ ಆಗುತ್ತಲ್ಲ. ಅವಾಗ ಯಾರು ಅನುಭವಿಸ್ತಾರೆ? ಅದನ್ನು ಯೋಚನೆ ಮಾಡಿ. ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ನೀವು ಈ ರೀತಿ ಎಲ್ಲ ಯೋಚನೆ ಮಾಡಬೇಡಿ. ಅಂದ್ಕೊಡೋರು ಆಡ್ಕೊಡೋರೆಲ್ಲ ಇದ್ದೇ ಇರ್ತಾರೆ. ಅದನ್ನೆಲ್ಲ ಅಂದ್ಕೊಂಡು ನೋಡ್ರಿ, ಏನ್ರಿ ನೀವು ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ಗೊತ್ತಾಗಲ್ವಾ ನಿಮಗೆ? ಈ ರೀತಿ ಯೋಚನೆ ಮಾಡಿದ್ರೆ ಹೆಂಗೆ? ಈ ರೀತಿ ಯಾಕೆ ಯೋಚನೆ ಮಾಡ್ತೀರಾ? ಅನ್ಕಂಬ್ಲೇಳ್ರಿ. ಇವತ್ತು ನಿಮಗೆ ಬಂದಿದೆ, ನಾಳೆಗೆ ಅವರಿಗೆ. ಅದನ್ನು ಯಾರಿಗೂ ಕಷ್ಟ ಸುಖ ಯಾರಿಗೂ ಹಂಚ್ಕೊಟ್ಟಿದ್ದಲ್ಲ. ಈ ರೀತಿ ಯಾರು ಯೋಚನೆ ಮಾಡಬಾರ್ದು. ನೀವು ಅದನ್ನೆಲ್ಲ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ತಲೆಯಲ್ಲಿ ಅದನ್ನು ತಂದ್ಕೊಳಕ್ಕೆ ಹೋಗ್ಬಾರ್ದು. ಯೋಚನೆ ಮಾಡಬಾರ್ದು. ತಲೆಗೆ ತಗೊಳಕ್ಕೆ ಹೋಗ್ಬಾರ್ದು ಅದನ್ನು. ಏನೋ ಹಿಂಗೆ ಮೇಡಮ್ ರೀ ಸ್ವಲ್ಪ ಹೆದ್ರಿಕೆ ಅಂತಾನೆ ಅವರು ಎಲ್ಲನ ಇವಾಗ ಅಣ್ಣ ತಮ್ಮಗಳು ಆಗಲ್ವಲ್ಲ, ಅದಕ್ಕೆ ಅವರು ಹಿಂಗೆ ಆಗಲಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅದಕ್ಕೇನೆ ಅಯ್ಯೋ ಅನ್ಕಂಬ್ಲೇಳ್ಬಿಡು. ಅನ್ಕೊಂತಾರೆ ಅಂತ ಹೇಳಿ ಮೇಡಮರೇ ನಾವು ಇವಾಗ ಏನಾನ ಮಾಡ್ಕೊಂಬಕ್ಕಾಗುತ್ತೆ. ಅವ್ರು ಏನು ಅನ್ಕೊಂತಾರೆ, ಇವ್ರು ಏನು ಅನ್ಕೊಂತಾರೆ ಅಂತ ಒಂದಿಟ್ಟು ಹೆಚ್ಚು ಕಮ್ಮಿ ಆಗ್ತಿರ್ತಾವೆ ಇಂಥವೆಲ್ಲ. ಮತ್ತು ರಕ್ತ ಇಲ್ಲದ್ದು ಪಾಪ ಬ್ಲಡ್ ಇಲ್ಲದ್ದು ಏನು ಇದಾಗುತ್ತೆ. ಅವಾಗಲೇ ಹೇಳಿದೆ. ಏನು ಮಾಡೋಕ್ಕಾಗಲ್ಲ. ಡಾಕ್ಟ್ರು ಬೈತಾ ಇದ್ದಾರೆ, ನಮ್ಮನ್ನೆಲ್ಲ ಆಡ್ಕೊಂತಾರೆ ಮೇಡಮರೇ. ಅಂದರೆ ಆಡ್ಕೊಂಬ್ಲೇಳು. ಈ ರೀತಿ ಎಲ್ಲ ಆಗೋದು ಸಹಜ, ಹಾಗೆ ಆಗ್ತವೆ ಒಬ್ಬೊಬ್ಬರಿಗೆ. ಬ್ಲಡ್ ಬೇರೆ ಕಮ್ಮಿ ಐತಲ್ಲ. ನಾನು ಆವಾಗಲೇ ಹೇಳಿದರು ಡಾಕ್ಟ್ರು, ಇಷ್ಟು ಕಡಿಮೆ ಇದ್ರೆ ಆಗೋದಿಲ್ಲ ಅಂತೇಳಿ ತೋರಿಸ್ಕೊಳಕ್ಕೆ ಬಂದಾಗ. ಅವಳು ಮಾತ್ರ ಅವ್ನು ನುಂಗ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ವಂತೆ. ಆ ಬಷನ್ ಆಗೈತಿ, ಏನು ಮಾಡೋದು? ನಾನು ತುಂಬ ಆಸೆ ಇಟ್ಕೊಂಡಿದ್ದೆ, ತುಂಬ ಬೇಜಾರಾಗ್ತೈತಿ. ಏನು ಮಾಡೋದು? ಹಾಗೆ ಆಗ್ತವೆ. ಇವಾಗ ಅವಳು ಮುಖ್ಯ. ಅವಳಿಗೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಏನು ಪಾಡು? ಹಾಗೆ ಆಗ್ತವೆ. ಏನು ಮಾಡೋಕ್ಕಾಗಲ್ಲ, ಬ್ಲಡ್ ಕಡಿಮೆ ಇತ್ತಲ್ಲ. ಅದಕ್ಕೆ ಏನು ಮಾಡೋದು? ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಲ್ಲ. ಇವಾಗ ಇನ್ನೇನು 2 ದಿವಸ ಅಡ್ಮಿಟ್ ಆಗಬೇಕು, ಮೆಡಿಸನ್ ತೊಗೋಬೇಕು ಅಂತ ಹೇಳವ್ರೆ. ಏನು ಮಾಡೋಕ್ಕಾಗುತ್ತೆ? ಸುಮ್ಮನೆ ತೋರಿಸ್ಕೊಂಡು ಹೋಗ್ತೀನಿ. ಮುಂದೆ ಆಗ್ತಾವಷ್ಟೇ. ನಾವಿನ್ನೇನು ಮದುವೆ ಆಗಲ್ಲ. ಏನು 3-4 ವರ್ಷ ಆಗಿಲ್ಲ. 3-4 ವರ್ಷ 5 ವರ್ಷ ಆಗಿರೋರ್ಗೆ ಮಕ್ಳಿನ್ನೂ ಆಗಿಲ್ಲ. ಹೆಂಗೆ ನಮಗೆ ದೇವ್ರು ಕೊಟ್ಟಿದ್ದ ಅಂಬೋದೊಂದು ಖುಷಿ ಇತ್ತು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಆಗೈತಿ ಇವಾಗ ಹೋಗ್ತೀವಿ. ತೋರಿಸ್ಕೊಂಡು ಅಷ್ಟೇ. ನಮ್ಮ ಗಿರ್ಜಿಮ್ಮಿಗೆ ಹಿಂಗೆ ಆಗೈತೆ, ಅವ್ರಿಗೊಂದು ಖುಷಿ ಆಗುತ್ತೆ. ಡಾಕ್ಟ್ರು ಬೈತಾರೆ, ಅದನ್ನೆಲ್ಲ ಯೋಚನೆ ಮಾಡಬೇಡ್ರಿ ನೀವು. ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ ಅಂತ ಅದನ್ನೆಲ್ಲ ಯೋಚನೆ ಮಾಡಬೇಡ್ರಿ ಅಂತ ಡಾಕ್ಟ್ರು ಬೈತಾ ಇದ್ದಾರೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.